ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತನ್ನು ಉಳಿದಿರೋ ಅನ್ನದಿಂದ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಮತ್ತು ಚಿಕನ್ ಪಾಪ್ಕಾರ್ನ್ ಮಾಡೋದನ್ನು ತೋರಿಸ್ತಿದ್ದೀನಿ. ಮೊದಲಿಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ಬೆಳಗ್ಗೆನೇ ಅಕ್ಕಿ ರೊಟ್ಟಿ ಮಾಡಿದ್ದೆ, ಹಾಗಾಗಿ ಅನ್ನ ತುಂಬ ಉಳ್ಕೊಂಬಿಟ್ಟಿತ್ತು, ಹಾಗಾಗಿ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ನಾನೊಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 8 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಹಾಕ್ಕೊಂಡು ನಾವು ತರಿಯಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಪೂರ್ತಿ ನುಣ್ಣಗೆ ಹಾಕ್ಬಾರ್ದು, ತರಿಯಾಗಿರಬೇಕು. ತೆಂಗಿನಕಾಯಿ ಬಾಗಿ ಸಿಕ್ಕೋ ಥರ ಇರಬೇಕು. ಇವಾಗ ನಾನು ನೋಡಿ ಇದು ಒಂದು ಎರಡೂವರೆ ಕಪ್ ಆಗೋಷ್ಟು ಅನ್ನ ಉಳಿದಿತ್ತು, ಹಾಗಾಗಿ ಅನ್ನನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ಥರ ನೈಸಾಗಿ ರುಬ್ಕೊಂಡ್ಬಿಡ್ತಾಯಿದ್ದೀನಿ. ನೈಸಾಗಿ ರುಬ್ಕೋಬೇಕು ನಾವು. ಸ್ವಲ್ಪ ಇದ್ರಾಗಿದ್ದರೆ ಪರವಾಗಿಲ್ಲ ಆಗುತ್ತೆ, ಆದರೆ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ರೊಟ್ಟಿ ತಟ್ಟೋದಕ್ಕೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ದೊಡ್ಡದೊಂದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದಷ್ಟು ನಮಗೆ ಚೆನ್ನಾಗಿರುತ್ತೆ. ನೋಡಿ, ದೊಡ್ಡದೊಂದು ಆಲೂಗಡ್ಡೆನ ತುರಿದು ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ತುರಿದು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ನವಿಲುಕೋಸು ಒಂದು ತುರಿದು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಇದು ತೆಂಗಿನಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ನಾವು ಅನ್ನಕ್ಕೆ ಉಪ್ಪು ಹಾಕಿರ್ತೀವಿ. ಉಪ್ಪು ಹಾಕ್ದೇ ಇರೋರು ಹಂಗೆ ಹಾಕ್ಬೋದು, ಉಪ್ಪು ಹಾಕಿರೋರು ನೋಡಿಕೊಂಡು ಜ್ಞಾಪಕವಾಗಿ ಹಾಕ್ಕೋಬೇಕಾಗುತ್ತೆ. ಉಪ್ಪು ಸ್ವಲ್ಪ ಇರುತ್ತೆ ನೋಡಿ. ಇವಾಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡಾಗ ನಮಗೆ ಅಕ್ಕಿ ಹಿಟ್ಟು ಎಷ್ಟು ಬೇಕು, ನೀರು ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ನಾನು ಇದರಲ್ಲಿ ಒಂದು 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಇದನ್ನು ಮಿಕ್ಕಿರೋದನ್ನು ನಾನು ನೀರು ಥರ ಹಾಕಿ ದೋಸೆ ಕೂಡ ಹಾಕ್ಕೊಂಡಿದ್ವಿ. ಇದಕ್ಕೆ ಸ್ವಲ್ಪ ರವೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರವೆ ಮಿಕ್ಸ್ ಮಾಡಿಕೊಂಡು ಕೂಡ ನಾವು ದೋಸೆನೂ ಕೂಡ ಹಾಕ್ಕೋಬೋದು. ನೋಡಿ, ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾವು ರೊಟ್ಟಿ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ನಮಗೆ ತಟ್ಟೋದಕ್ಕೆ ಈಸಿಯಾಗಿರುತ್ತೆ. ನೋಡಿ, ಇವಾಗ ಕಲಸಿದ್ದಾದಮೇಲೆ ನಾವು ಪಕ್ಕಕ್ಕೆ ಇಟ್ಕೊಂಬಿಟ್ಟು ಇವಾಗ ರೊಟ್ಟಿ ತಟ್ಕೊಂಬಿಡೋಣ. ರೊಟ್ಟಿ ತಟ್ಕೊಳ್ಳೋದಕ್ಕೆ ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು. ಉಂಡೆ ನಮಗೆ ಕೈಗೆ ಬರಬೇಕು, ಕೈಗೂ ಅಂಟಬಾರ್ದು, ಆ ಥರ ಮಾಡ್ಕೋಬೇಕು. ಇವಾಗ ನಾನು ನೋಡಿ ಮುಚ್ಚಿ ಪಕ್ಕಕ್ಕೆ ಇಟ್ಕೊಂಡು ಒಂದು ಕವರ್ ತೊಗೊಂಡಿದ್ದೀನಿ. ನಾನು ಒಬ್ಬಟ್ಟು ಶೀಟ್ ಇತ್ತು, ಅದು ನಮ್ಮ ಮನೇಲಿ ಎಲ್ಲೋ ಹಾಕ್ಬಿಟ್ಟಿದ್ದಾರೆ, ಹಂಗಾಗಿ ಇದನ್ನು ತೊಗೊಂಡು ಇದರಲ್ಲಿ ತಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ತಟ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಕೈಗೆ ಸವರ್ಕೊಂಡು ತಟ್ಕೊಂಡಾಗ ನೋಡಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟಿಗೆ ತೆಳ್ಳಗೆ ತಟ್ಕೊಂಡು ನಾವು ಇವಾಗ ಹೆಂಚು ಕಾದಿದೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕಾಗುತ್ತೆ. ರೊಟ್ಟಿ ತಟ್ಟಿರೋದಲ್ವ, ಹಾಗಾಗಿ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ರೊಟ್ಟಿನ ಇದ್ರ ಮೇಲೆ ಹಾಕ್ಕೊಂಬಿಡ್ತಾಯಿದ್ವಿ. ಒಬ್ಬಟ್ಟು ಶೀಟ್ ಆದರೆ ನಮ್ಗೆ ಹಂಗೆ ಹಾಕ್ಬೋದು, ಅದು ನಾನ್ ಸ್ಟಿಕ್ ಅಲ್ವ, ಹಂಗೆ ಹಾಕ್ಕೊಂಬಿಟ್ಟು ನಾವು ಪೇಪರ್ ಎತ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ತಟ್ಕೊಂಬಿಡೋಣ. ನಿಮಗೆ ರೌಂಡ್ ಶೇಪ್ ಬೇಕಾಗಿದ್ದರೆ ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೋಬೋದಾಗುತ್ತೆ. ಹಾಗೆ ತಟ್ಕೊಂಡಿದ್ದೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೋಬೋದು ಮತ್ತು ತುಪ್ಪ ಕೂಡ ಹಾಕ್ಕೋಬೋದು. ನಾನು ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, ತಿನ್ಬೇಕಾದ್ರೆ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಬೆಂದ ಮೇಲೆ ನಾವು ತಿರುಗಿಸ್ಕೋಬೇಕಾಗುತ್ತೆ. ನೋಡಿ, ನಿಧಾನಕ್ಕೆ ನಾವು ತಿರುಗಿಸ್ಕೊಂಡಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಇರುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ತರಕಾರಿ ಹಾಕಿದ್ದೀವಿ, ಅನ್ನನೂ ವೇಸ್ಟ್ ಆಗೋದಿಲ್ಲ. ಈ ಥರ ಮಾಡಿಕೊಟ್ಟಾಗ ಎಲ್ಲರೂ ತಿಂದುಬಿಡ್ತಾರೆ, ಟೇಸ್ಟ್ ಇರುತ್ತೆ ಅಂತೇಳಿ. ಅಂದರೆ ಇದು ಸ್ವಲ್ಪ ನಾವು ಗರಿಯಾಗಿ ಬೇಯಿಸ್ಕೋಬೇಕಾಗುತ್ತೆ. ಅನ್ನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತೆ ಒಳಗಡೆ, ಹಾಗಾಗಿ ನಾವು ಚೆನ್ನಾಗಿ ಗರಿಯಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ, ಚಟ್ನಿ ಅಂದಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ರಾತ್ರಿ ನೋಡಿ ಚಿಕನ್ ಪಾಪ್ಕಾರ್ನ್ ಮಾಡೋಣ ಅಂದ್ಬಿಟ್ಟು ನಾನೊಂದು 1 kg ಚಿಕನ್ನ ತೊಗೊಂಡಿದ್ದೀವಿ. 1 kg ಚಿಕನ್ಗೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಗರಂ ಮಸಾಲೆ ಜಾಸ್ತಿ ಯೂಸ್ ಮಾಡೋದಿಲ್ಲ. ಚಿಕನ್ಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಂಡಿದ್ದೀನಿ. 1 ನಿಂಬೆಹಣ್ಣನ್ನು ಹಿಂಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗಲೂ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೋದು. ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಹಾಕೋರು ಚೆನ್ನಾಗಿರುತ್ತೆ, ನಾನು ಮರ್ತೋಗಿದ್ದೆ, ಹಂಗಾಗಿ ಆಮೇಲೆ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿನ ಹಾಕ್ಕೊಂಡು
ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ನಾವು ನೆನೆಯೋಕೆ ಇಟ್ಬಿಡೋಣ. 20 ನಿಮಿಷ ನೆನೆಯೋಕೆ ಇಟ್ಬಿಟ್ರೆ ನಮಗೆ ಚೆನ್ನಾಗಿ ಮ್ಯಾರಿನೇಟ್ ಆಗಿಬಿಡುತ್ತೆ. ಇದೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿದ್ಬಿಟ್ಟು ಮಸಾಲೆ ಹಿಡಿಯುತ್ತೆ. ಒಂದು 20 ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. 20 ನಿಮಿಷ ಆಗೋಷ್ಟರಲ್ಲಿ ನಾವು ಇದಕ್ಕೆ ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಒಂದು 3 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಜೋಳದ ಹಿಟ್ಟಿನ ಹಾಕ್ಕೊಂಡಿದ್ದೀನಿ. ಜೋಳದ ಹಿಟ್ಟಿನ ಹಾಕ್ಕೊಂಡ್ಮೇಲೆ ಇದಕ್ಕೂ ನಾನು ಒಂದು 1/4 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀವಿ. ಅಲ್ಲೂ ಹಾಕ್ಕೊಂಡಿರ್ತೀವಿ, ಇಲ್ಲೂ ಹಾಕ್ಕೊಂಡು ಇನ್ನೊಂದು ಸರಿನೂ ಹಾಕ್ಕೊಳ್ತೀವಿ, ನೋಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಉಪ್ಪು 2ನೇ ಸಾರಿ ಹಾಕ್ತಿದ್ದೀವಿ, ನೋಡಿ ಜ್ಞಾಪಕ ಇರಲಿ ಇದು. ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ, ಹಸಿಟ್ಟಿಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಬಜ್ಜಿ ಹಿಟ್ಟು ಮಾಡ್ತೀವಲ್ಲ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡಿ, ಅದು 20 ನಿಮಿಷ ನೆಂದಾಗಿದೆ. ಇವಾಗ ನೋಡಿ, ಈ ಹಂತಕ್ಕೆ ನಮಗೆ ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಚಿಕನ್ ಓಪನ್ ಮಾಡ್ಕೊಳ್ಳೋಣ. ಚಿಕನ್ ಓಪನ್ ಮಾಡ್ಕೊಂಡು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ನೋಡಿ, ಇವಾಗ ಓಪನ್ ಮಾಡಿಬಿಟ್ಟು ಈ ಮಿಕ್ಸ್ ಮಾಡಿರೋ ಲಿಕ್ವಿಡ್ನ ಇದಕ್ಕೆ ಸೇರಿಸ್ಕೊಂಬಿಡೋಣ. ನೋಡಿ, ಇಷ್ಟು ಅದಕ್ಕೆ ಇದ್ದರೆ ಸಾಕಾಗುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಚೆನ್ನಾಗಿ ಸೇರಿಸ್ಕೊಬಿಡೋಣ. ಎಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ಖಾರ ತಿಂದಿರೋ ಮಕ್ಕಳು ಖಾರ ತಿನ್ನಲ್ಲ ಅನ್ನೋರಿಗೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೋದು. ಬೇಕಾಗಿದ್ದರೆ ನಾವು ಹಸಿಮೆಣ್ಸಿನ್ಕಾಯಿನ ಕೂಡ ನಾವು ಚೆನ್ನಾಗಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾನೇನೋ ಮಾಡಿಲ್ಲ, ಮಾಡಿ ನೋಡೋಣ. ಇವಾಗ ನಾವು ಇದಕ್ಕೆ 1 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಬೈಂಡಿಂಗ್ಗೆ, ಪಾಪ್ಕಾರ್ನ್ ಬರೋದಕ್ಕೆ. ಇದಕ್ಕೆ ನಾನು ಮತ್ತೆ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡ್ಮೇಲೆ ಮತ್ತೆ ನೋಡಿ, ಇದಕ್ಕೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿನ 1/4 ಟೀ ಸ್ಪೂನು. ಇದು ಈರುಳ್ಳಿ ಪುಡಿನ 1 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಪುಡಿ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಪುಡಿ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದೆ. ಈರುಳ್ಳಿ ಪುಡಿನ ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಬಿಸಿಲಿಗೆಲ್ಲ ಬರಬೇಕಾದ್ರೆ ಮನೆಯಲ್ಲೂ ಮಾಡಿ ತೋರಿಸ್ತೀನಿ. ನೋಡಿ, ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ಇದರಲ್ಲೂ ಒಂಚೂರು ಉಪ್ಪು ಹಾಕ್ಕೋಬೋದು. ಇವಾಗ ನೋಡಿ, ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಚಿಕನ್, ಇದನ್ನೆಲ್ಲ ನಾವು ಹಸಿಟ್ಟು ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹಸಿಟ್ಟು ಫುಲ್ ಅದಕ್ಕೆ ಹಿಡಿಬೇಕು. ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಹಸಿಟ್ಟು ಫುಲ್ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನೇನು ಮಾಡಬೇಕಂದ್ರೆ, ಒಂದು ಜಲಡೆ ಥರ ಇರುತ್ತಲ್ಲ, ಫಿಲ್ಟ್ರ್ ಇರುತ್ತಲ್ಲ, ಅದರಲ್ಲಿ ಹಾಕ್ಕೊಂಡು ಹಸಿಟ್ಟನ್ನೆಲ್ಲ ನಾವು ಹೋದ್ರಿ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ನೋಡಿ, ಈ ಥರ ಹಾಕ್ಕೊಂಡು ನಾವು ಚೆನ್ನಾಗಿ ಜರಡಿ ಥರ ಹಿಡ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಆವಾಗ ನಾವು ಈ ಥರ ಮಾಡಿಕೊಂಡು, ಎಣ್ಣೆ ಕಾದಿದೆ ಪಕ್ಕದಲ್ಲಿ, ನಾನೆಲ್ಲ ಚಿಕನ್ನು ಈ ಥರ ಮಾಡ್ಕೊಂಬಿಡ್ತಾಯಿದ್ದೀನಿ. ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಅರ್ಧ ಮಾಡಿದ್ವಿ ನಾವು, ಅರ್ಧ ಮತ್ತೆ ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಟಿರೋ ಮಸಾಲೆನೆಲ್ಲ ಇದರಲ್ಲಿ ಮಿಕ್ಕಿರೋ ಸ್ವಲ್ಪ ಹಸಿಟ್ಟನ್ನು ಹಾಕ್ಬಿಟ್ಟು ನಾವು ಕಬಾಬ್ ಥರ ಕೂಡ ಹಾಕಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಕಬ್ಬೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ದೆ ಕಬಾಬ್ ಥರ. ಅದು ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಇದು ಸ್ವಲ್ಪ ಕ್ರಿಸ್ಪಿಯಾಗಿತ್ತು, ಅದು ಸ್ವಲ್ಪ ಮೆತ್ತಗಿತ್ತು ಅಷ್ಟೇ. ನೋಡಿ, ಇದಕ್ಕೆ ನಾವು ಮೀಡಿಯಮ್ ಉರಿನಲ್ಲಿ ಎಣ್ಣೆ ಕಾಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗೆಲ್ಲ ಒಂದೊಂದೇ ಬಿಡಿಯಾಗಿ ನಾವು ಹಾಕ್ಕೋಬೇಕಾಗುತ್ತೆ. ಬಿಡಿಯಾಗಿ ಹಾಕ್ಕೊಂಡು ಎಣ್ಣೆ ಮೀಡಿಯಮಲ್ಲಿ ಕಾಯ್ದಿರಬೇಕು, ತುಂಬ ಕಾದಿರಬಾರ್ದು, ಚಿಕನ್ ಬೇಯೋದಿಲ್ಲ. ಹಾಗಾಗಿ ನೋಡಿ, ಚೆನ್ನಾಗಿ ಇದೊಂದು 10 ನಿಮಿಷನೇ ಆಗುತ್ತೆ ಚಿಕನ್ ಬೇಯೋದಕ್ಕೆ. ಒಳಗಡೆ ಎಲ್ಲ ಬೇಯಬೇಕಲ್ವ. ಚಿಕನ್ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ನಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ನಮಗೆ ನೋಡಿ, ಎಣ್ಣೆ ಎಲ್ಲ ಫುಲ್ಲು ಕಮ್ಮಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಇದು ಗರಿಯಾಗಿ ನಮಗೆ ಹಾಕುವಾಗ ನಮಗೆ ಸೌಂಡ್ ಬರಬೇಕು, ಆ ಥರ ನಾವು ಹಾಕ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಪಾಪ್ಕಾರ್ನ್ ನೋಡಿ ಯಾವ ಥರ ಆಗಿದೆ ಅಂತೇಳಿ, ಇದೇ ಥರ ಆಗುತ್ತೆ. ನಾವು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿದ್ದೀನಿ, ಹಂಗಾಗಿ ಕಲರ್ ಸ್ವಲ್ಪ ಡಾರ್ಕ್ ಆಗಿದೆ. ಕಲರ್ ಬೇಡ ಅನ್ನೋರು ಮತ್ತು ಖಾರದ ಪುಡಿನ ಕಮ್ಮಿ ಮಾಡಿಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಕಲರ್ ಮಾಡ್ಕೋಬೋದಾಗುತ್ತೆ ಕಲರ್ಫುಲ್ಲಾಗಿ. ನೋಡಿ, ಚಿಕನ್ ಪಾಪ್ಕಾರ್ನ್ ಕೂಡ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ಪ್ರತಿ ವಿಡಿಯೋನೂ ನಿಮಗಾಗುತ್ತೆ. ಶೇರ್ ಮಾಡಿ, ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.